ಎಲ್ರಿಗೂ ನಮಸ್ಕಾರ. ಓಕೆ, ನಾವು ಸಕ್ಸಸ್ಫುಲ್ ಆಗಿ ಚಾಮರಾಜನಗರದ ಏನು ಟ್ರಿಪ್ ಇತ್ತು, ಇದು ಕ್ಯಾಂಪಿಂಗ್ ಟ್ರಿಪ್ ಅಂತ ಹೇಳಲ್ಲ, ಟ್ರಿಪ್ ಚಾಮರಾಜನಗರ ರೌಂಡ್ ಹೊಡಿಯುವಂಥ ಒಂದು ಪ್ಲಾನ್ ಇತ್ತು. ಅದನ್ನ ಕ್ಯಾಂಪಿಂಗ್ ಕನ್ನಡಿಗ ಮತ್ತೆ ಸತೀಶ್ ಹಿರೇಗೌಡ ಅವರು ನಾವಿಬ್ರು ಸೇರಿ ಇದನ್ನ ಕಂಪ್ಲೀಟ್ ಮಾಡಿ ಮುಗಿಸಿದೀವಿ. ಸೊ ಲೊಕೇಶನ್ ಎಕ್ಸ್ಪ್ಲೋರ್ ಆಗಿರ್ಬೋದು, ಹಾಗೆ ಜಾಗಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಅದೆಲ್ಲ ಕಂಪ್ಲೀಟ್ ಅಣ್ಣನ ಚಾನಲ್ ಅಲ್ಲಿ ಇದೆ. ನಮ್ಮ ಚಾನಲ್ ಅಲ್ಲಿ ಆದಷ್ಟು ಅಂದ್ರೆ ನನ್ನಲ್ಲಿ ಒಂದು ಬೇಸಿಕ್ ಇದೆ, ಎಲ್ಲೆಲ್ಲಿ ಹೋದ್ವಿ ಏನೇನ್ ಮಾಡಿದ್ವಿ ಅನ್ನೋದನ್ನ ನನ್ನ ಚಾನಲ್ ಅಲ್ಲಿ ಹಾಕ್ತೀನಿ. ಓಕೆನಾ? ಹಾಗಾಗಿ ಇನ್ನ ಬೇರೆ ಏನಂದ್ರೆ ನಾವು ಸರ್ವೈವಲ್ ಹೇಗ್ ಮಾಡ್ಕೊಂಡ್ವಿ, ಎಲ್ಲಿ ಕ್ಯಾಂಪ್ ಮಾಡಿದ್ವಿ, ಎಲ್ಲಿ ಸ್ಟೇ ಆದ್ವಿ, ಎಲ್ಲಿ ಊಟ ಮಾಡಿದ್ವಿ ಅನ್ನೋ ಬಗ್ಗೆ ಡೀಟೇಲ್ಸ್ ಹಾಕಿದೀವಿ. ಸೊ ಇದನ್ನ ಸಕ್ಸಸ್ಫುಲ್ ಆಗಿ ಮುಗಿಸಿದೀವಿ. ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನಿಮ್ಮ ಪ್ರೀತಿ ಮತ್ತೆ ಸಪೋರ್ಟ್ಗೆ. ಸೊ ಬರೋ ದಿವಸಗಳಲ್ಲಿ ನನ್ನ ಚಾನಲ್ ವಿಡಿಯೋ ಹಾಕ್ತಿದ್ದೀವಿ. ಇಲ್ಲಿಗೆ ಮುಗಿಸಿ ನಾವು ಇವಾಗ ಮತ್ತೆ ಬೆಂಗಳೂರು ಕಡೆಗೆ ಹೊರಡ್ತಾ ಇದ್ದೀವಿ. ಅಷ್ಟೇ ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಏನಾದರೂ ಒಳ್ಳೊಳ್ಳೆ ಲೊಕೇಶನ್ಸ್ ನಿಮ್ಮ ಡಿಸ್ಟಿಕ್ ಇದಕ್ಕೆ ಬರಬೇಕು ಅನ್ನೋ ಒಂದು ಆಸೆ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಒಂದು ಲಿಸ್ಟ್ ಮಾಡ್ಬಿಟ್ಟು ಈ ಡಿಸ್ಟಿಕ್ ಇವಾಗ ನೀವು ಯಾವ ಡಿಸ್ಟಿಕ್ ಆಗಿರ್ತಾರೆ ಅಲ್ಲಿ ಕೆಳಗಡೆ ಯಾವ್ಯಾವ ಮೇನ್ ಪ್ಲೇಸಸ್ ಏನಿದೆ ಲಿಸ್ಟ್ ಮಾಡಿ ಕಳಿಸಿದ್ರೆ ನಮಗೂ ಪ್ಲಾನ್ ಮಾಡ್ಕೊಂಡು ಬರೋಕ್ಕೆ ಈಸಿ ಆಗುತ್ತೆ. ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೋಸ್ಕರ ತುಂಬಾ ಥ್ಯಾಂಕ್ಸ್. ಸೊ ಮತ್ತೆ ಮಗದೊಮ್ಮೆ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬರೋ ಪ್ಲಾನ್ ಅಂತೂ ಇದೆ. ನಮ್ಗೆ 4 ದಿವಸದಲ್ಲಿ ಎಷ್ಟಾಯ್ತು ಅಷ್ಟು ಮಾತ್ರ ನೋಡಕ್ಕಾಯ್ತು. ಅದು ತುಂಬಾ ದೊಡ್ಡದಿದೆ ಇನ್ನು ನೋಡುವಂಥದ್ದು. ಇನ್ನು ಚಾಮರಾಜನಗರ ಯಾವಾಗಲೂ ಎಂಡ್ ಆಗಲ್ಲ, ಇದು ಸಿಕ್ಕಾಪಟ್ಟೆ ಇದೆ. ನಾವೆಲ್ಲ ಒಂದೊಂದು ಮೇನ್ ಸಿಟಿಗಳಿಗೆ ಹೋಗಿ ಬಂದಿರ್ತೀವಿ, ಮೂಲೆ ಸುತ್ತಿಲ್ಲ ನಾವು. ಲಾಸ್ಟ್ ಟೈಮು ಅಷ್ಟೇ ಬಂಡೀಪುರ ಅಭಯಾರಣ್ಯ ಆ ಕಡೆ ಈ ಕಡೆ ಎಲ್ಲ ಸುತ್ತಾಡಿದ್ವಿ. ಹಂಗಾಗಿ ಈ ಸರಿ ಬಂಡೀಪುರನ ಇದು ಮಾಡಕ್ ಹೋಗ್ಲಿಲ್ಲ, ಟಚ್ ಮಾಡಕ್ ಹೋಗ್ಲಿಲ್ಲ. ಯಾಕಂದ್ರೆ ಆಲ್ರೆಡಿ ಮಾಡಿದ್ವಿ ಫಸ್ಟ್ ಟೈಮ್. ಇದು ಸೆಕೆಂಡ್ ಟೈಮ್ ಬಂದಿರೋದು ನಾವು ಆಕ್ಚುಲಿ ಚಾಮರಾಜನಗರಕ್ಕೆ. ಎಲ್ಲ ಕೆಲವೊಬ್ರಿಗೆ ಫಸ್ಟ್ ಟೈಮ್ ಅನ್ಸಿರುತ್ತೆ, ಕೆಲವೊಬ್ರು ಬಂಡೀಪುರಕ್ಕೆ ಬರಲೇ ಇಲ್ವಲ್ಲ ಅಂತ ಅನ್ಕೊಂಡಿರ್ತಾರೆ. ಬಂದ್ ಮಾಡಿದೀವಿ, ಹಳೆ ವಿಡಿಯೋಸ್ ಇದೆ, ನೀವು ಅಲ್ಲೋಗಿ ನೋಡ್ಕೊಂಡ್ ಬರ್ಬೋದು. ಅಭಿಲಾಷ್ ಅವರು ಎಲ್ಲಾ ಜಾಗದಲ್ಲಿ ಕ್ಯಾಂಪಿಂಗ್ ಮಾಡಿದಂತ ವಿಡಿಯೋಸ್ ನೀವು ನೋಡ್ಬೋದು. ಆಲ್ಮೋಸ್ಟ್ ಇದ್ದಂತ ಎಲ್ಲಾ ಪ್ರವಾಸಿ ತಾಣಗಳನ್ನ ಇಲ್ಲಿ ಮುಗಿಸಿದ್ವಿ. ಆಮೇಲೆ ನಮಗೆ ಖುಷಿಯಾಗಿದ್ದು ಅಂತಂದ್ರೆ ಈ 52% ಏನು ಕಾಡು ಮತ್ತೆ ಈ ನಾಡು ಇವೆರಡು ಒಟ್ಟರಲ್ಲಿ ಸೇರ್ಕೊಂಡು ಇಲ್ಲಿ ಜೀವನ ಮಾಡ್ತಿರತಕ್ಕಂತ ಈ ಚಾಮರಾಜನಗರ ನೋಡಂತೂ ನಮಗೆ ತುಂಬಾ ಖುಷಿ ಆಯ್ತು. ನಮ್ಮ ಕನಸಿನ ಲೋಕ ಅದು ಆಕ್ಚುಲಿ. ಕಾಡು ಪ್ರಾಣಿಗಳಿಗೂ ಅಷ್ಟೇ ಆದ್ಯತೆ ಕೊಟ್ಟು, ಮನುಷ್ಯನಿಗೂ ಒಂದು ಆದ್ಯತೆ ಕೊಟ್ಟು, ಇವು ಎರಡರ ಹೊಂದಾಣಿಕೆಯಲ್ಲಿ ಹೋಗ್ತಾ ಇರುವಂತ ಒಂದು ಜಾಗ ಈ ಚಾಮರಾಜನಗರ. ಇದನ್ನ ನೋಡಿ ನಾನು ಕನ್ಸ್ಕೊಂಡಿದ್ದೆ ಎಷ್ಟೋ ಸರಿ, ಪ್ರಾಣಿಗಳ ಜೊತೆ ಯಾಕೆ ಮನುಷ್ಯ ಬದುಕಿ ಇರಕ್ಕಾಗಲ್ಲ ಹಾಗೆ ಹೀಗೆ ಅಂತ. ಅದನ್ನ ನಾನು ಸ್ವಲ್ಪ ಕಣ್ಣಾರೆ ನೋಡ್ಬಿಟ್ಟೆ. ಇಲ್ಲಿ ಜನಗಳು ಅಷ್ಟೇ ಹೃದಯದಿಂದ ಪ್ರೀತಿನ ಹಂಚಿ ರಾಜರ ತರ ನಮ್ಮನ್ನ ಟ್ರೀಟ್ ಮಾಡಿ, ಒಂದು ಸಣ್ಣ ಸಮಸ್ಯೆ ಸಿಕ್ಲೇ ಇಲ್ಲ ಬಿಡಿ. ಸಮಸ್ಯೆ ಅನ್ನೋದು ಬರಲಿಲ್ಲ ಮಾಡಕ್ಕೂ ಅಷ್ಟೇ. ಆಕ್ಚುಲಿ ನಾವು 2 ನೈಟ್ ಸ್ಟೇ ಮಾತ್ರ ಪ್ಲಾನ್, 3 ರಾತ್ರಿ ಸ್ಟೇ ಇದ್ದಿದ್ ಪ್ಲಾನ್. ಬಟ್ 1 ರಾತ್ರಿ ಎಕ್ಸ್ಟೆಂಡ್ ಆಯ್ತು. ಅದು ಕೂಡ ಜನನ್ ಕೇಳಿದಾಗ ಇಲ್ಲಿ ಉಳ್ಕೋಬೇಕು ಏನು ಹೆಂಗೆ ಅಂದಾಗ ಇಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಬೇಕಾದ್ರೆ ಉಳ್ಕೋಬಹುದು ಅಂತ ಹೇಳಿದ್ರು. ಹಾಗಾಗಿ 1 ದಿವಸ ನಾವು ದೇವಸ್ಥಾನದಲ್ಲಿ ಕಳೆದಿದ್ದೀವಿ. ಅದು 1 ರಾತ್ರಿ ತುಂಬಾ ಚೆನ್ನಾಗಿತ್ತು ಅಣ್ಣ ಎಕ್ಸ್ಪೀರಿಯನ್ಸ್. ಒಳ್ಳೆ ಎಕ್ಸ್ಪೀರಿಯನ್ಸ್. ನನಗೂ ಅಷ್ಟೇ ತುಂಬಾ ಖುಷಿಯಾಗಿದೆ. ಪ್ರತಿಯೊಂದು ಇದರಲ್ಲೂ ನೋಡಿ, ಈಗ ನೀವು ಏನೇ ಒಂದು ವಿಡಿಯೋ ನೋಡ್ಬೇಕು ಅಂದ್ರೂ ಕ್ಯಾಂಪಿಂಗ್ ರಿಲೇಟೆಡ್ ಅಭಿಲಾಷ್ ಮಾಡಿದ್ದಾರೆ. ಇನ್ಫಾರ್ಮೇಶನ್, ಜಾಗದ ಬಗ್ಗೆ ಇನ್ಫಾರ್ಮೇಶನ್ ಆಗ್ಬೋದು, ಕಂಪ್ಲೀಟ್ ಲಾಗ್ಸ್ನ, ಜರ್ನಿ ವ್ಲಾಗ್ನ ನನ್ನ ಚಾನಲಲ್ಲಿ ನೀವು ನೋಡ್ಬೋದು. ಇನ್ನೂ ಏನಾದರೂ ಜಾಗಗಳು ಬಿಟ್ಟಿದ್ರೆ ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡಿ. ಯಾಕೆಂದ್ರೆ ಚಾಮರಾಜನಗರಕ್ಕೆ ನಾವು ಬಂದೇ ಬರ್ತೀವಿ, ಮತ್ತೆ ಪದೇ ಬರ್ತಾನೆ ಇರ್ತೀವಿ. ಆಗ ನಾವು ಕವರ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಒಂದೇ ಒಂದು ಅಂದ್ರೆ ಫುಡ್ ಲಾಗ್ಸ್ ಅಂತ ಹೊರಗಡೆ ಹೋಗಿ ಹೋಟೆಲ್ ಜಾಸ್ತಿ ಮಾಡ್ಲಿಲ್ಲ ನಾವು ಎಲ್ಲ, ಯಾಕೆಂದ್ರೆ ಅಭಿಲಾಷೆ ಕುಕ್ ಮಾಡ್ತಿರೋದ್ರಿಂದ ನಮ್ಗೆ ಅದ್ರ ಅವಶ್ಯಕತೆ ಬರ್ಲಿಲ್ಲ. ಹಾಗಾಗಿ ಜಾಸ್ತಿ ಹೋಟೆಲ್ ಮಾಡಕ್ ಹೋಗ್ಲಿಲ್ಲ. ಒಂದೇ ಒಂದು ಯಾವ್ದೋ ಹೋಟ್ಲಿಗೆ ಹೋಗಿ ಕ್ಯಾಂಪಿಗೆ ತಗೊಂಡ್ಬಂದಿದ್ವಿ ಅಷ್ಟು ಬಿಟ್ರೆ ಇನ್ಯಾವ್ದು ಫುಡ್ ಲಾಗ್ ಅಂತ ಏನ್ ಜಾಸ್ತಿ ಮಾಡ್ಲಿಲ್ಲ ಈ ಜರ್ನಿಲಿ. ಸುಮಾರು ನಿಮ್ಗೆ ಕ್ಯಾಂಪಿಂಗ್ ವಿಡಿಯೋಸ್ ನೋಡೋದ್ರಿಂದ ಅಥವಾ ನೀವು ಕ್ಯಾಂಪ್ ಮಾಡೋದ್ರಿಂದ ನಿಮ್ಗೆ ಸರ್ವೈವಲ್ ಸ್ಕಿಲ್ ಇನ್ಕ್ರೀಸ್ ಆಗುತ್ತೆ. ಇವಾಗ ನೋಡಿ, ನಾವು ಬರೀ ಒಂದು 20 ಲೀಟರ್ ಕ್ಯಾನ್ ಅಲ್ಲಿ ಇಡೀ 4 ದಿವಸ 5 ದಿವಸ 4 ರಾತ್ರಿ ಕಳೆದಿದ್ದೀವಿ ನಾವು. ಓಕೆ, ನಾವು ಅದರಲ್ಲೇ ನಾವು ತಿಂದಂತ ಪಾತ್ರೆಗಳು ಎಲ್ಲ ತೊಳೆದಿರೋದಾಗಿರ್ಬೋದು, ಆಮೇಲೆ ಅದರಲ್ಲೇ ನಾವು ಕುಡಿಯಕ್ಕೆ ಯೂಸ್ ಮಾಡಿರೋದು, ಅಡಿಗೆ ಯೂಸ್ ಮಾಡಿರೋದೆಲ್ಲ ಇಷ್ಟರಲ್ಲೇ ಮುಗಿಸಿದೀವಿ. ಸೊ ಈ ರೀತಿ ಬೇರೆ ಪ್ಲಾಸ್ಟಿಕ್ ಬಾಟ್ಲ್ಗಳಾಗ್ಲಿ ಅಂದ್ರೆ ನೀರ್ನ ಪರ್ಚೇಸ್ ಮಾಡೋದು ಬಿಟ್ಟೆಲ್ಲ ಇದರಲ್ಲೇ ಮಾಡಿದ್ವಿ. ಈ ರೀತಿ ಒಂದು ಅನುಭವ ಸಿಗುತ್ತೆ, ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನಾಳೆ ನಿಮ್ಗೊಂದು ಸ್ವಲ್ಪ ನೀರಲ್ಲಿ ಹೆಂಗೆ ಮೇಂಟೈನ್ ಮಾಡೋದು ಅನ್ನೋದು ಐಡಿಯಾ ಬರುತ್ತೆ. ಸೊ ಈ ರೀತಿ ಎಲ್ಲ ಇನ್ಫಾರ್ಮೇಶನ್ ಇದೆ. ಸೊ ಇದನ್ನ ದಯವಿಟ್ಟು ನೀವು ಚೆಕ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಬೆಲ್ ಐಕನ್ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಅವಾಗ ಕ್ಯಾಂಪಿಂಗ್ ರಿಲೇಟೆಡ್ ಅದ್ರ ಐಟಮ್ಸ್ ಎಲ್ಲ ವಿಡಿಯೋಗಳು ಹಾಕ್ತೀನಿ, ಎಲ್ಲಿ ಸಿಗುತ್ತೆ, ಎಲ್ಲಿ ತಗೋಬೇಕು ಅನ್ನೋದು. ಹಾಗೆ ಇದ್ರ ಬಗ್ಗೆ ಕಂಪ್ಲೀಟ್ ನೀವು ಕೂತಿದ್ದ ಜಾಗದಲ್ಲೇ ಎಲ್ಲಾ ಜಾಗ ನೋಡಬೇಕು ಅನ್ಕೊಂಡಿದ್ರೆ ಚಾಮರಾಜನಗರದ ಮೇನ್ ಸ್ಪಾಟ್ ಸತೀಶ್ ಹಿರೇಗೌಡ ಅಂತ ಅಣ್ಣನ ಚಾನಲ್. ಸೊ ಅವ್ರ ಚಾನಲ್ನ ನೀವು ಚೆಕ್ ಮಾಡ್ಬೋದು. ಅಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ನನ್ನ ಚಾನಲಲ್ಲಿ ಅರ್ಧಕ್ಕರ್ಧ ಏನು ನನ್ನ ಸಬ್ಸ್ಕ್ರೈಬರ್ಸ್ ಇದೆ, ವ್ಯೂವರ್ಸ್ ಇದ್ದಾರೆ, ಎಲ್ಲ ಸತೀಶ್ ಅಣ್ಣ ಫಾಲೋವರ್ಸೇ. ಓಕೆ, ನನಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲ ಪ್ರೀತಿಗೆ, ವಿಶ್ವಾಸಕ್ಕೆ. ಸೊ ಇನ್ನೂ ನಾನು ಏನಾದ್ರು ತಿದ್ಕೊಳ್ಳೋದಿದ್ರೆ, ಏನಾದ್ರು ಚೇಂಜಸ್ ಮಾಡಬೇಕು, ಏನಾದ್ರು ಇದು ಸರಿ ಇಲ್ಲ ಇದು ಸರಿ ಮಾಡಬೇಕು ಅಂದರೆ ದಯವಿಟ್ಟು ನೀವು ನಾನು ತಿಳಿಸ್ಕೊಡಿ. ಖಂಡಿತವಾಗೂ ಅದನ್ನು ತಿದ್ಕೊಂಡು ನಾನು ಸರಿಪಡಿಸ್ಕೊತೀನಿ.
ಓಕೆ ಬಂಧುಗಳೇ, ನೀರನ್ನ ಮಿತವಾಗಿ ಬಳಸಿ. ಯಾಕಂದ್ರೆ ಕಾಡಲ್ಲಿ ಬಹಳಷ್ಟು 102 ಕಿಲೋಮೀಟರ್ ಕಾಡಿನಲ್ಲಿ ನಾವು ಬಂದಾಗ ಇಲ್ಲಿ ಬಂದಾಗ ಗೊತ್ತಾಯ್ತು ಕಾಡಿದೆ ಇಲ್ಲಿ. ಆ ಕಾಡೊಳಗಿರೋ ಪ್ರಾಣಿಗಳು ಸಮೇತ ಕಾವೇರಿ ನೀರು ಅವಲಂಬಿಸ್ಕೊಂಡು ಬದುಕಿದಾವೆ. ಎಷ್ಟೋ ಜೀವಿಗಳು ಕಾವೇರಿ ನೀರಿಲ್ಲ ಅಂದ್ರೆ ಸತ್ತೋಗ್ತವೆ. ಅದೇ ನೀರಲ್ಲಿ ಬದುಕ್ತಾ ಇರೋಂಥ ಜೀವಿಗಳಿದಾವೆ. ಅದು ಬಿಟ್ಟರೆ ಬೇರೆ ಒಳ್ಳೆಯದು ಬದುಕಲ್ಲ ಅವು. ಅಂಥ ಜೀವಿಗಳಿದಾವೆ. ಅವನ್ನೆಲ್ಲ ನೋಡಿದ್ವಿ, ಅವನ್ನೆಲ್ಲ ನೋಡ್ಕೊಂಡು ತಿಳ್ಕೊಂಡ್ ಬಂದ್ವಿ ವಿಷಯನ. ಈ ವರ್ಷ ಬೇಸಿಗೆ ಕಾಲ ಇರೋದ್ರಿಂದ ಒಂದು ಸ್ವಲ್ಪ ಮಿತದಲ್ಲಿ ನೀರು ಬಳಸಿ. ಯಾಕಂದ್ರೆ ಒಬ್ರು ಮನೇಲಿ ಒಂದು ಬಕೆಟ್ ನೀರು ಉಳಿದ್ರು ಕೂಡ ಎಷ್ಟೋ ಕ್ಯೂಸೆಕ್ ನೀರುಗಳು ಉಳಿದ್ಬಿಡ್ತವೆ. ಹಂಗಾಗಿ ಮಿತವಾಗಿ ಬಳಸಿ. ಆಮೇಲೆ ಟ್ರಿಪ್ ಬಂದು ನಮ್ಮ ವಿಡಿಯೋ ನೋಡ್ಕೊಂಡು ಯಾರು ಸುತ್ತಮುತ್ತ ಟ್ರಿಪ್ ಮಾಡಕ್ ಬಂದವರು ಪ್ಲಾಸ್ಟಿಕ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಯಾಕೆಂದ್ರೆ ನೀವು ಎಷ್ಟಂತ ಪ್ಲಾಸ್ಟಿಕ್ನ ಕಾಡು ಪ್ರಾಣಿಗಳು ಯಾವುದೋ ಹಣ್ಣು ಅಂತ ತಿಂದು ಹೊಟ್ಟೆೊಳಗೆ ಹೋಗಿ ಅಲ್ಲಲ್ಲೇ ಕಾಡೊಳಗೆ ಸತ್ತೋಗ ಅಂತ ಇದಾಗುತ್ತೆ. ಯಾಕಂದ್ರೆ ನಾವು ಸತ್ರು ಪ್ಲಾಸ್ಟಿಕ್ ಸಾಯಲ್ಲ, 200 ವರ್ಷ ಅದು ಬದುಕಿರುತ್ತೆ. ಹಂಗಾಗಿ ಅದನ್ನ ಕಂಪ್ಲೀಟ್ಲಿ ಸರ್ಕಾರದ ಕಡೆಯಿಂದ ಪ್ಲಾಸ್ಟಿಕ್ ಕಂಪ್ನಿಗಳನ್ನೇ ಬಂದ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಯಾಕಂದ್ರೆ ಜನಗಳು, ಯಾಕಂದ್ರೆ ನಮ್ಮಲ್ಲಿ ಒಂದ್ ಸ್ವಲ್ಪ ಅವೇರ್ನೆಸ್ ತುಂಬಾ ಕಡಿಮೆ ಇರೋದ್ರಿಂದ ಪ್ಲಾಸ್ಟಿಕ್ ಬಳಸಬಾರ್ದು ಅಂತ ಒಂದ್ಸರಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ ಜನಗಳು. ಪ್ಲಾಸ್ಟಿಕ್ ಬಳಸಲೇಬೇಕು ಅಂತ ಅನಿವಾರ್ಯತೆ ಬಂದ್ಬಿಡುತ್ತೆ. ಯೂಸಬಲ್ ಪ್ಲಾಸ್ಟಿಕ್ ಪರವಾಗಿಲ್ಲ, ಅದೇ ಆ ಕಡೆಯಿಂದನೇ ಒನ್ ಟೈಮ್ ಯೂಸಬಲ್ ಪ್ಲಾಸ್ಟಿಕ್ ನ ದಯವಿಟ್ಟು ಅವಾಯ್ಡ್ ಮಾಡಬೇಕು. ಸರ್ಕಾರನೇ ಹೇಳುವಾಗ ನೀವು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂತ ಜನಗಳಿಗೆ ಹೇರೋದಕ್ಕಿಂತ ನೀವು ಲೈಸೆನ್ಸ್ ಕೊಟ್ಟರೆ ಕಂಪ್ನಿಗಳನ್ನೇ ಬಂದ್ ಮಾಡಿರೋ ತುಂಬಾ ಒಳ್ಳೇದು ಅನ್ಸುತ್ತೆ. ಅದು ಅವಾಗ ಬಳಕೆ ಪ್ಲಾಸ್ಟಿಕ್ ಬರ್ಲಿಲ್ಲ ಅಂದ್ರೆ ಬಳಸೋದು ಇನ್ನೆಲ್ಲಿಂದ. ಅನಿವಾರ್ಯತೆ ಬಟ್ಟೆ ಬ್ಯಾಗ್ಗಳನ್ನ ಇವನ್ನೆಲ್ಲ ಬಳಸುವಂತ ಅನಿವಾರ್ಯತೆ ಅಂತ ಅಂದ್ಕೊಳ್ಳಿ, ಜನಗಳಿಗೆ ಬರ್ಲಿ. ಪ್ಲಾಸ್ಟಿಕ್ ಬ್ಯಾಗ್ಗಳನ್ನ ದೂರ ಇಡುವಂತ ಒಂದು ಅನಿವಾರ್ಯತೆ ಬಂದ್ರೆ ತಾನಾಗೆ ಜನ ಬದಲಾಯಿಸ್ಕೊತಾರೆ. ಯಾಕಂದ್ರೆ ಎಲ್ಲರೂ ನಿಮ್ಮಷ್ಟು ಬುದ್ಧಿವಂತರಲ್ಲ. ಎಲ್ಲ ಜನಗಳು ನಮ್ ತರ ಇರ್ತಾರೆ. ಎಲ್ಲ ಒಂದ್ ಸ್ವಲ್ಪ ಅರ್ಧಂಬರ್ಧ ತಿಳ್ಕೊಂಡವ್ರು ಆತರ ಎಲ್ಲಾರು ಬುದ್ಧಿವಂತರೇ ಆಗಿರಲ್ಲ. ಪ್ರತಿಯೊಂದು ಜಾಗದಲ್ಲಿ ಏನ್ ಸಮಸ್ಯೆ ಆಗುತ್ತೆ ಅನ್ನೋದು ಎಲ್ಲರಿಗೂ ಅರ್ಥ ಆಗಲ್ಲ. ನಮ್ ತರನು ಇರ್ತಾರೆ ತುಂಬಾ ವಿಚಾರಗಳು ಗೊತ್ತಾಗದೆ ಇರೋಂಥವ್ರು. ಹಾಗಾಗಿ ಈ ಸರ್ಕಾರದಲ್ಲಿ ಒಂದ್ ಸ್ವಲ್ಪ ಈ ತರ ಅವೇರ್ನೆಸ್ ನ ಲೈಸೆನ್ಸ್ ಕೊಡುವಾಗ್ಲೇ ತಿಳಿದಿ ಬುದ್ಧಿ ಓದಿ ಒಂದು ಸ್ಥಾನಕ್ಕೆ ಹೋಗಿರ್ತಕ್ಕಂಥ ದೊಡ್ಡವರು ಇದನ್ನ ಯೋಚನೆ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ. ಲೈಸೆನ್ಸ್ ನೇ ಬ್ಯಾನ್ ಮಾಡಿದ್ರೆ ತುಂಬಾ ಒಳ್ಳೇದು. ಏನಂತೀರ? ನಿಜ. ಅದೇ ಇವಾಗ ಅಲ್ಲಿ ಬೇಸ್ ಸ್ಟಾರ್ಟ್ ಆಗೋದೇ ಅಲ್ಲಿಂದ ಅಲ್ವಾ? ಅವರೇ ಅದನ್ನ ಕೊಟ್ಟರೆ ಉತ್ತೇಜನ ಮಾಡ್ದಂಗೆ ಆಯ್ತು. ಬಟ್ ಅದು ಲಿಮಿಟ್ ಕಂಟ್ರೋಲ್ ಅಲ್ಲಿ ಬರ್ತಾ ಇಲ್ಲ. ನಾವು ಸುಮಾರು ನೋಡ್ತೀವಿ, BBMP ಅವರಾಗಿರ್ಬೋದು, ಬೆಂಗಳೂರಲ್ಲಿ ಅವರೆಲ್ಲ ಎಲ್ಲರೂ ಪ್ಲಾಸ್ಟಿಕ್ ಬಳಕೆ ಮಾಡಿದ್ರೆ ಬರ್ತಾರೆ, ಸೀಸ್ ಮಾಡ್ತಾರೆ, ಆಗುತ್ತೆ. ಬಟ್ ಅನಿವಾರ್ಯ ಆಗಿದೆ. ಅದಕ್ಕೆ ಆಲ್ಟರ್ನೇಟಿವ್ ಗವರ್ಮೆಂಟ್ ಹುಡುಕ್ಬೇಕಾಗತ್ತೆ, ಅಥವಾ ನಾವೇ ಯಾರಾದ್ರೂ ನಮ್ಗೊಂದು ಆಲ್ಟರ್ನೇಟಿವ್ ಸೊಲ್ಯೂಷನ್ಸ್ ಗೊತ್ತಿದ್ರೆ ನಾವು ಅದನ್ನ ಸಜೆಸ್ಟ್ ಮಾಡಬೇಕಾಗತ್ತೆ. ಅಂದ್ರೆ ಎಲ್ಲರೂ ರೆಸ್ಪಾನ್ಸಿಬಲ್ ಆಗಿ ಮಾಡಬೇಕಾಗತ್ತೆ ಅಷ್ಟೇ. ಅದು ಸರ್ಕಾರದ ಒಂದೇ ಅಲ್ಲ, ಸರ್ಕಾರದ ಇದನ್ನ ನೋಡ್ಕೊಂಡು ನಾವು ಕೂಡ ನಾಗರಿಕರು ಕಾಳಜಿನ ತಲೆ ಒಳಗೆ ಇಟ್ಕೊಂಡಿರ್ಬೇಕಾಗತ್ತೆ. ನಮ್ಮ ಮಕ್ಳಿಗೆ ನಾವು ಹೇಳ್ಕೊಡ್ಬೇಕಾಗತ್ತೆ. ಮುಂದಿನ ಜನರೇಷನ್ ಬರ್ತಿರೋಂಥ ನಮ್ಮ ಮಕ್ಕಳಿಗೆ ನಾವ್ ಏನ್ ಕಲ್ಸ್ಕೊಡ್ತೀವಿ ಅದ್ರ ಮೇಲೆ ಇಲ್ಲಿನ ಭವಿಷ್ಯ ನಿರ್ಧಾರ ಆಗ್ತವೆ, ನಮ್ಮ ದೇಶದ ಭವಿಷ್ಯ ನಿರ್ಧಾರ ಆಗುತ್ತೆ. ನಾವು ಪ್ಲಾಸ್ಟಿಕ್ ಬಿಟ್ಟು ಬದುಕಕ್ಕೆ ಆಗಲ್ಲ ಅನ್ನೋದು ಇಲ್ಲ, ಬದುಕಕ್ಕೆ ಆಗಲ್ಲ ಅನ್ನೋ ಸಿಚುವೇಶನ್ ಇವಾಗ ಆಗಿದೆ. ಆದಷ್ಟು ಮಿತಿಯಾಗಿ ನಿಮ್ ಕೈಲಿ ಎಷ್ಟು ಪಾಸಿಬಲ್ ಆಗುತ್ತೆ ಅಷ್ಟು ಪ್ಲಾಸ್ಟಿಕ್ ನ ಅವಾಯ್ಡ್ ಮಾಡಿದ್ರೆ ಅದೇ ಒಂದು ದೊಡ್ಡ. ನಾನು ಕೇಗುಡಿಲಿ ಸುಂದರವಾದಂತ ವಿತೌಟ್ ಪ್ಲಾಸ್ಟಿಕ್ ಇಲ್ದಿರೋಂತ ಜಾಗ ಕೇಗುಡಿಲಿ ನೋಡಿದೆ ನಾನು. ಎಷ್ಟು ಸುಂದರವಾಗಿತ್ತು ಅಂದ್ರೆ ಆ ಜಾಗ ಅಷ್ಟು ಅದ್ಭುತವಾಗಿತ್ತು. ಅದು ಅಂತ ಪ್ರಪಂಚ ಸೃಷ್ಟಿ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಡೀ ಫಾರೆಸ್ಟ್ ಏರಿಯಾ ಕೇಗುಡಿ ತುಂಬಾ ಚೆನ್ನಾಗಿ ಎಲ್ಲ ಪ್ಲಾಸ್ಟಿಕ್ ಸ್ಟಿಕ್ಕರ್ ಸಮೇತ ಬಾಟ್ಲ ಮೇಲಿಂದ ಒಂದ್ ಸ್ಟಿಕ್ಕರ್ ನಮ್ ಸೇಲ್ ಆದ್ಮೇಲೆ ಇನ್ನೊಂದು ಬಾಟ್ಲಿಗೆ ಇಡ್ತಿದ್ರು ಹೊರತು ಎಲ್ಲಾ ಬಾಟ್ಲಿಗೂ ಬೆಲೆದು ಸ್ಟಿಕ್ಕರ್ ಗಳನ್ನ ಇಡ್ತಾನೆ ಇರ್ಲಿಲ್ಲ ಅವರು. ಪ್ರೈಸ್ ಟ್ಯಾಗ್ ಎಲ್ಲ ತೆಗೆದ್ರೆ ಅದು ನಮ್ಗೆ ನಾವು ಅಷ್ಟೇ ಇದನ್ನ ಯೂಸ್ ಮಾಡಲ್ಲ, ಅದನ್ನ ಜಸ್ಟ್ ರೇಟ್ ನೋಡ್ತೀವಿ ಅಷ್ಟೇ. ಅದಾದ್ಮೇಲೆ ನಾವು ಮನೆಗೆ ಹೊತ್ಕೊಂಡು ಅದನ್ನ ಬಿಸಾಕ್ತಿವಿ. ಆ ಇದನ್ನ ತೆಗೆದು ಇನ್ನೊಂದಕ್ಕೆ ಹಾಕಿದ್ರು ಹೊರತು ಇನ್ನೊಂದನ್ನ ಎಕ್ಸ್ಟ್ರಾ ಸೃಷ್ಟಿ ಮಾಡ್ಲಿಲ್ಲ ಅವರು. ಈ ತರ ಮೇಂಟೈನ್ ಮಾಡ್ಕೊಂಡು ಆ ಕೇಗುಡಿ ತುಂಬಾ ಅದ್ಭುತವಾದಂತ ಪ್ಲಾಸ್ಟಿಕ್ ಮುಕ್ತ ಪ್ರದೇಶ ಕಾಡೋದು ಕಂಪ್ಲೀಟ್ ಆಗಿ. ಆತರ ಯಾಕೆ ಮಾಡಕ್ಕಾಗಲ್ಲ? ಪ್ಲಾಸ್ಟಿಕ್ ಹೋಯ್ತು ಅಂದ್ರೆ ತುಂಬಾ ಸುಂದರವಾಗಿ ಕಾಣುತ್ತೆ ನಮ್ಮ ಜಾಗ, ಪ್ರಕೃತಿ ಅಲ್ವಾ? ಆತರ ಮಾಡಿದ್ರೆ ತುಂಬಾ ಒಳ್ಳೇದು. ಓಕೆ ಅಭಿಲಾಷ್, ಮುಗ್ಸೋಣ. ಇದನ್ನೆಲ್ಲ ನಿಮ್ಗೆ ಅಪ್ಡೇಟ್ ಕೊಟ್ಟಿದೀವಿ, ನಮ್ ರೈಡ್ ಎಲ್ಲಿ ಹೇಗಿತ್ತು ಅಂತ ಹೇಳಿ. ಇವಾಗ ಇದನ್ನ ವಿಡಿಯೋ ಎಂಡ್ ಮಾಡ್ತಾ ಇದೀವಿ. ಸೊ ಇದು ಬಂದ್ಬಿಟ್ಟು ಫಸ್ಟ್ ನಾವು ರೈಡ್ ಪ್ಲಾನ್ ವಿಡಿಯೋ, ರೈಡ್ ವಿಡಿಯೋ ಸ್ಟಾರ್ಟ್ ಆಗಕ್ಕೆ ಮುಂಚೆ ಈ ವಿಡಿಯೋ ಹಾಕ್ತಾ ಇದೀವಿ. ಅಂದ್ರೆ ನಾವೆಲ್ಲ ಕಂಪ್ಲೀಟ್ ಆಗಿ ಮುಗಿಸಿದೀವಿ. ವಿಡಿಯೋಸ್ ಬರುತ್ತೆ, ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ. ಈ ವಿಡಿಯೋಗಳ ರಿಯಾಕ್ಷನ್ ಮೇಲೆ ನಮ್ಮ ಹೋಗಿ ಮುಗಿಸಿರುವಂತ ವಿಡಿಯೋಗಳನ್ನ ನಾವು ಹಾಕ್ತಿವಿ. ಸೊ ಹಾಗಾಗಿ ಇದೇ ರೀತಿ ಸಪೋರ್ಟ್ ಮಾಡಿ ಹೀಗಂತೇಳಿ ನಾವು ಈ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ. ಎಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಮ ಆಶೀರ್ವಾದ, ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಸೊ ಹೀಗಂತೇಳಿ ವಿಡಿಯೋ ಮುಗಿಸ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.